ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮತ್ತು ವೆಲ್ಕಮ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ವಾಕ್ಯೂಮ್ ಕ್ಲೀನರ್ ಬಗ್ಗೆ ತಿಳಿಸ್ಕೊಡ್ತೀವಿ. ಅದರಲ್ಲಿ ಫೇಮಸ್ ಬ್ರ್ಯಾಂಡ್ ಯುರೇಕಾ ಪಾಪ್ಸ್ ಬಗ್ಗೆ ತಿಳಿಸ್ಕೊಡ್ತೀವಿ. ತುಂಬ ಜನ ಕೇಳಿರ್ತಾರೆ ಆ ಒಂದು ಬ್ರ್ಯಾಂಡ್ನ, ಯಾಕಂದರೆ ಹೈಯೆಸ್ಟ್ ವಾಕ್ಯೂಮ್ ಕ್ಲೀನರ್ ಸೆಲ್ ಆಗೋದು ಇದೇ ಬ್ರ್ಯಾಂಡಲ್ಲೇ ಆಗೋದು. ಸೊ ಅದರಲ್ಲಿ ಸ್ಟಾರ್ಟಿಂಗ್ ಮಾಡಲ್ ಏನಿದೆ ಆ ಮಾಡಲ್ದು ನಿಮಗೆ ಅನ್ಬಾಕ್ಸ್ ಮಾಡಿ, ಸೊ ಅದರಲ್ಲಿ ಇರ್ತಕ್ಕಂಥ ಫೀಚರ್ಸ್ ಅಂದರೆ ಏನೇನಕ್ಕೆಲ್ಲ ಅದು ಯೂಸ್ ಆಗುತ್ತೆ ಅನ್ನೋದರ ನಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಪ್ರಸಾದ್ ಇದ್ದಾರೆ. ಆಯ್ತು, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಎಲ್ರಿಗೂ ನಮಸ್ತೆ. ನಾನಿವತ್ತು ಯುರೇಕಾ ಪಾಪ್ಸ್ ಬ್ರ್ಯಾಂಡ್ ಆಗಿರುವಂತಹ ಒಂದು ಸ್ಟಾರ್ಟಿಂಗ್ ಬೇಸಿಕ್ ಮಾಡೆಲ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಈ ಮಾಡೆಲ್ ಬಂದು ನಿಮಗೆ ಈ ಮಾಡೆಲ್ ನೇಮ್ ಬಂದು ಯುರೇಕಾ ಪಾಪ್ಸ್ ಸ್ಮಾರ್ಟ್ ಕ್ಲೀನ್ ಅಂತ ಈ ಮಾಡೆಲ್ ನೇಮ್. ಇವಾಗ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀವಿ. ಸೊ ನೋಡ್ಬೋದು. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮಗೆ ಸ್ಟಾರ್ಟಿಂಗ್ ನೋಡೋಕ್ಕೆ ಈ ಥರ ಸಿಗುತ್ತೆ. ನಾವು ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಇದರಲ್ಲಿ ಫಸ್ಟ್ ಸಿಗೋದೆ ನಿಮಗೆ ಮ್ಯಾನ್ಯುವಲ್, ಯೂಸರ್ ಮ್ಯಾನ್ಯುವಲ್ ಬುಕ್ ಸಿಗುತ್ತೆ. ಸೊ ಈ ಬುಕ್ಸ್ನ ನಾವು ಈ ಥರ ಸಿಗುತ್ತೆ. ಈ ಬಾಕ್ಸಲ್ಲಿ ನಿಮಗೆ ನೀವು ನೋಡ್ಬೋದು ವಾರಂಟಿ ಕಾರ್ಡ್ ಕೂಡ ಇದರಲ್ಲೇ ಇರುತ್ತೆ. ಸೊ ಯೂಸರ್ ಮ್ಯಾನ್ಯುವಲ್ ಬುಕ್, ಇದರಲ್ಲಿ ನೀವು ಯಾವ ಥರ ಯೂಸ್ ಮಾಡಬೇಕು. ಸೊ 1 ಇಯರ್ ವಾರಂಟಿ ಕಾರ್ಡ್ ಇರುತ್ತೆ. ಸೊ ಪ್ರತಿಯೊಂದು ನಿಮಗೆ ಪಾರ್ಟ್ಸ್ ಟು ಪಾರ್ಟ್ಸ್ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ, ಏನೇನು ಆಕ್ಸಸರೀಸ್ ಬರುತ್ತೆ ಪ್ರತಿಯೊಂದು ಡೀಟೇಲ್ಸ್ನು ಕೂಡ ಈ ಯೂಸರ್ ಮ್ಯಾನ್ಯುವಲ್ ಕಾರ್ಡಲ್ಲಿ ಕೂಡ ನೀವು ನೋಡ್ಬೋದು. ವಿತ್ ನಿಮಗೆ ಇದರಲ್ಲಿ 1 ಇಯರ್ ವಾರಂಟಿ ಕಾರ್ಡ್ ಕೂಡ ಸಿಗುತ್ತೆ. ಯೂಸರ್ ಮ್ಯಾನ್ಯುವಲ್ ಬುಕ್ ಇದೆ. ನೆಕ್ಸ್ಟು ಈ ಬಾಕ್ಸಲ್ಲಿ ವ್ಯಾಕ್ಯೂಮ್ ಕ್ಲೀನರ್ಸ್ಗೆ ಬರುವಂತಹ ಅಟ್ಯಾಚ್ಮೆಂಟ್ಸ್ಗಳನ್ನ ನೀವು ನೋಡ್ಬೋದು. ಸೊ ಇದನ್ನು ನಾವು ಏನು ಹೇಳ್ತೀವಿ ಅಂತಂದರೆ ಓಸ್ ಪೈಪ್ ಅಂತ ಕರೀತಾರೆ. ಸೊ ಇದನ್ನು ನಾವು ವ್ಯಾಕ್ಯೂಮ್ ಕ್ಲೀನರ್ಸ್ನ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟು ಇದರಲ್ಲಿ ತಿಳಿಸ್ಕೊಡ್ತೀನಿ, ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ಈ ಆಕ್ಸಸರೀಸ್ ಇರುತ್ತೆ. ನೆಕ್ಸ್ಟು ಈ ಬ್ರಷ್ನ ಕೊಟ್ಟಿರ್ತಾರೆ. ಎಕ್ಸಾಂಪಲ್, ಈ ಬ್ರಷ್ ನಿಮಗೆ ಮನೇಲಿರುವಂಥ ಕೆಲವೊಂದು ಪ್ರಾಡಕ್ಟ್ಸ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಕೆಲವೊಂದು ಲ್ಯಾಪ್ಟಾಪ್ಸ್ ಈ ಥರ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗಿರುತ್ತೆ ಈ ಬ್ರಷ್. ನೆಕ್ಸ್ಟು ನಿಮಗೆ ಎಕ್ಸ್ಟೆಂಡೆಡ್ ಪೈಪ್ ಕೂಡ ನಿಮಗೆ 2 ಪೈಪ್ನ ನಿಮಗೆ ಎಕ್ಸ್ಟೆಂಡ್ ಪೈಪ್ ಕೊಟ್ಟಿರ್ತಾರೆ. ಇದನ್ನು ನೀವು ಎಕ್ಸ್ಟೆಂಡ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು. ಜೊತೆಗೆ ಸೋಫಾ ಆರ್ ಕರ್ಟನ್ಸ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಒಂದು ಎಕ್ಸ್ಟ್ರಾ ಒಂದು ಆಕ್ಸಸರೀಸ್ನ ಕೊಟ್ಟಿದ್ದಾರೆ. ಇದು ಬಂದು ನಿಮಗೆ ನೋಡೋಕ್ಕೆ ಈ ಥರ ಸಿಗುತ್ತೆ. ನೆಕ್ಸ್ಟು ಇದರಲ್ಲಿ ನಿಮಗೆ 2-in-1 ಬ್ರಷ್ ಕೂಡ ನೋಡೋಕ್ಕೆ ಸಿಗುತ್ತೆ. ಸೊ ಇದು ಯಾವ ಥರ ಇರುತ್ತೆ ಅಂದರೆ ನಿಮಗೆ ಈ ಥರ ಇರುತ್ತೆ. ಓಕೆನಾ. ಸೊ ಇದು ಕನೆಕ್ಟರ್ ನಿಮಗೆ ಬ್ಯಾಕ್ ಸೈಡ್ ಈ ಥರ ಬರುತ್ತೆ. ಸೊ ಫ್ಲೋರ್ಗೆ ಇದರಲ್ಲಿ ನಿಮಗೆ 2-in-1 ಬ್ರಷ್ ಆಗಿರುತ್ತೆ. ಸೊ ಲೈಕ್ ಯಾವ ಥರ ಅಂತಂದರೆ ಈ ಪೋರ್ಷನ್ ಏನು ನೋಡ್ತಾ ಇದ್ದೀರಾ, ಈ ಪೋರ್ಷನಲ್ಲಿ ನಿಮಗೆ ಫ್ಲೋರ್ಗೆ ಯೂಸ್ ಮಾಡೋಂಥದ್ದು ಇದು. ಈ ಬಟನ್ ಏನು ನೋಡ್ತಾ ಇದ್ದೀರಲ್ಲ, ಈ ಬಟನ್ನ ನಾವು ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಫ್ರಂಟಲ್ಲಿ ನಿಮಗೆ ಬ್ರಷ್ ಓಪನ್ ಆಗುತ್ತೆ. ಇದನ್ನು ನಾವು ಕಾರ್ಪೆಟಿಗೆ ಯೂಸ್ ಮಾಡ್ತಾರೆ. ಸೊ ಕಾರ್ಪೆಟ್ ಆರ್ ಫ್ಲೋರ್ 2-in-1 ಬ್ರಷ್ ಕೂಡ ನಿಮಗೆ ಸಿಗುತ್ತೆ. ನೆಕ್ಸ್ಟು ಸ್ಪೇಸ್ ಅಂತ ಬಂದಾಗ ಈ ಆಕ್ಸಸರೀಸ್ ಕೂಡ ಕೊಟ್ಟಿದ್ದಾರೆ. ಇದು ಬಂದು ನಿಮ್ಮ ಮನೇಲಿರುವಂಥ ವಿಂಡೋಸ್ ಕಾರ್ನರ್ಸ್ ಆಗಿರ್ಬೋದು, ಕೆಲವೊಂದು ಕಾರ್ನರ್ಸ್, ಸೋಫಾ ಕಾರ್ನರ್ಸ್ ಆಗಿರ್ಬೋದು. ಜೊತೆಗೆ ಈ ಆಕ್ಸಸರೀಸ್ ಏನು ನೋಡ್ತಾ ಇದ್ದಾರೆ, ಈ ಆಕ್ಸಸರೀಸ್ನ ನೀವು ಬ್ಲೋವರ್ ಕೂಡ ಈ ವ್ಯಾಕ್ಯೂಮ್ ಕ್ಲೀನರ್ಸಲ್ಲಿ ನೀವು ಏನಂತಂದರೆ ಸೆಕ್ಷನ್ ಮತ್ತು ಬ್ಲೋವರ್ ಎರಡೂ ಕೂಡ ನಿಮಗೆ ಆಪ್ಷನ್ ಇದೆ. ಸೊ ಬ್ಲೋವರ್ ಯೂಸ್ ಮಾಡ್ತೀರ ಅಂದರೆ ಈ ಆಕ್ಸಸರೀಸಲ್ಲಿ ನೀವು ಬಲೂನ್ ಕೂಡ ನೀವು ಫಿಲ್ ಮಾಡ್ಬೋದು. ಸೊ ಆ ಥರ ಇರುತ್ತೆ. ನೆಕ್ಸ್ಟು ನೋಡೋಕ್ಕೆ ಸಿಗುತ್ತೆ ಅಂತಂದರೆ ನಿಮಗೆ ಪ್ರಾಡಕ್ಟ್ ಈ ಥರ ಸಿಗುತ್ತೆ. ಓಕೆ. ಸೊ ಇದರಲ್ಲಿ ನಿಮಗೆ 5 ಮೀಟರ್ಸ್ ಕಾರ್ಡ್ ಕೂಡ ಕೊಟ್ಟಿರ್ತಾರೆ. ಇದರಲ್ಲಿ 5 ಮೀಟರ್ ಕೇಬಲ್ ಇರುತ್ತೆ. ಇದನ್ನು ನಾನು ಯಾವ ಥರ ಯೂಸ್ ಆಗುತ್ತೆ ಅನ್ನೋದು ನಾನು ನಿಮ್ಮ ಮುಂದೆ ಆನ್ ಮಾಡಿ ತೋರಿಸ್ತೀನಿ. ಮತ್ತು ಕೆಲವೊಂದು ಆಕ್ಸಸರೀಸ್ ಎಲ್ಲ ಇದೆ, ಅದನ್ನು ಅಟ್ಯಾಚ್ಮೆಂಟ್ ಮಾಡಿ ಯಾವ್ಯಾವ ಥರ ಯೂಸ್ ಮಾಡ್ಬೋದು, ಯಾವ್ಯಾವ ಆಕ್ಸಸರೀಸಿಂದ ಏನೇನು ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ನೀವು ನೋಡ್ಬೋದು, ಇದನ್ನು ನಾವು ನೋಡ್ತಾ ಇರ್ಬೋದು. ಇದನ್ನು ನಾವು ಹ್ಯಾಂಡಲ್ ಮುಖಾಂತರನೂ ಕೂಡ ಯೂಸ್ ಮಾಡ್ಬೋದು. ಜೊತೆಗೆ ಇದಕ್ಕೆ ನಮಗೆ ವಿತ್ ನಿಮಗೆ ಬಾಕ್ಸಲ್ಲಿ ಕೂಡ ನಿಮಗೆ ಬೆಲ್ಟ್ ಕೂಡ ಕೊಟ್ಟಿರ್ತಾರೆ. ಸೊ ಈ ಬೆಲ್ಟನ್ನು ನೀವು ನೋಡ್ಬೋದು, ಇಲ್ಲಿ ಒಂದು ಗ್ಯಾಪ್ಗೆ, ಜೊತೆಗೆ ಮತ್ತು ನಿಮಗೆ ಈ ಕನೆಕ್ಟರ್ ನಿಮಗೆ ಇಲ್ಲಿಗೆ ನೀವು ಕನೆಕ್ಟ್ ಮಾಡ್ಕೊಂಡಾಗಿಂದ ಇದನ್ನು ನಾವು ಹ್ಯಾಂಡಲ್ಗೆ ನಾವು ಈ ಥರ ಹ್ಯಾಂಗ್ ಮಾಡಿಕೊಂಡು ನಾವು ಕ್ಲೀನ್ ಮಾಡ್ಕೋಬೋದು. ಈ ಥರ ಹ್ಯಾಂಗ್ ಮಾಡಿಕೊಂಡಾಗ ನಾವು ಸ್ವಲ್ಪ ಹ್ಯಾಂಡಲ್ದು ನಮಗೆ ಈಸಿಯಾಗಿ ನಾವು ಹ್ಯಾಂಡಲ್ನ ಮಾಡ್ಕೋಬೋದು. ಇಲ್ಲಿಗೆ ನಾವು ನೀವು ನೋಡ್ತೀರ ಅಂತಂದರೆ
ಏನೇನು ಆಕ್ಸಸರೀಸ್ ಬರುತ್ತೆ ಸರ್, ಅದು ಆಕ್ಸಸರೀಸ್ ಎಲ್ಲ ನೀವು ನೀಟಾಗಿ ಕನೆಕ್ಷನ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಬೋದು. ಈ ಥರ ನಿಮಗೆ ಹೆಂಗೆ ಮಾಡ್ಕೊಳ್ಳೋಕೆ ನಿಮಗೆ ಸಪ್ರೇಟ್ ಬ್ರಷ್ ಕೂಡ ಕೊಟ್ಟಿದ್ದಾರೆ. ಈ ಬ್ರಷ್ನ ನೀವು ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ಈಗ ಪ್ಲಗ್ ಬಂದು ನಿಮಗೆ ಟೂ ಪಿನ್ ಪ್ಲಗ್ ಬರುತ್ತೆ. ನಾರ್ಮಲಾಗಿ ಮನೆಯಲ್ಲಿರುವಂಥ ಎಲ್ಲ ಪ್ಲಗ್ಗೂ ಕೂಡ ಇದು ಯೂಸ್ ಆಗುತ್ತೆ ಸರ್. ಸೊ ಇದನ್ನು ನಾವು ಪ್ಲಗ್ ಮಾಡಿದಾಗ ಆನ್ ಮಾಡ್ತೀವಿ. ಸೊ ಆನ್ ಮಾಡ್ಕೊಂಡು ಆದಮೇಲೆ ನಿಮಗೆ ಇಲ್ಲಿ ಬಟನ್ ಕೊಟ್ಟಿರ್ತಾರೆ. ಈ ಬಟನ್ ಆಫು ಆನ್ ಎರಡಕ್ಕೂ ಕೂಡ ನಾವು ಈ ಬಟನ್ನ ಯೂಸ್ ಮಾಡ್ತಾಯಿದ್ದೀವಿ ಸರ್. ಇದು ನಿಮ್ಗೆ ಇವಾಗ ಆನ್ ಆಗಿದೆ. ಇದಕ್ಕೆ ಏನೇನು ಅಟ್ಯಾಚ್ಮೆಂಟ್ ಬರುತ್ತೆ ಅದನ್ನು ನಾವು ಆನ್ ಮಾಡಿ ಅದ್ರನ್ನ ನಾವು ಕನೆಕ್ಟ್ ಮಾಡಿ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದರಲ್ಲಿ ಮೇನ್ ಆಕ್ಸಸರೀಸ್ ಅಂತ ಬಂದಾಗ ನಿಮಗೆ ಈ ಓಸ್ ಪೈಪ್ ಅಂತ ಕರಿತೀವಿ ಇದನ್ನು. ಸೊ ಈ ಓಸ್ ಪೈಪಲ್ಲಿ ನೀವು ನೋಡ್ಬೋದು. ಸೊ ಈ ಹ್ಯಾಂಡಲಲ್ಲಿ ಕೂಡ ನಾವು ಇದನ್ನು ಸ್ಪೀಡ್ನ ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡ್ಕೋಬೋದು. ಜಾಸ್ತಿ ಬೇಕಂದ್ರೆ ಜಾಸ್ತಿ, ಕಮ್ಮಿ ಬೇಕಂದ್ರೆ ಕಮ್ಮಿನ ನಾವು ಹ್ಯಾಂಡಲಲ್ಲಿ ನಾವು ಮಾಡ್ಕೋಬೋದು. ಜೊತೆಗೆ ಇದನ್ನು ನಾವು ಯಾವ ಥರ ಕನೆಕ್ಟ್ ಮಾಡ್ಕೋಬೇಕಂದ್ರೆ ಇದು ಸೆಕ್ಷನ್. ಸೊ ಈ ಫ್ರಂಟ್ ಪೋರ್ಷನ್ ಏನು ನೋಡ್ತಿದ್ದೀರಾ ಸರ್, ಈ ಫ್ರಂಟ್ ಪೋರ್ಷನ್ ಪೂರ್ತಿ ನಿಮಗೆ ಸೆಕ್ಷನ್ ಆಗಿರುತ್ತೆ. ಕಸ ಏನೇ ಇದ್ರೂ ಕೂಡ ಎಳ್ಕೊಳ್ಳುತ್ತೆ. ಸೊ ಇದು ಸೆಕ್ಷನ್ ಆಗಿರುತ್ತೆ. ಸೊ ಬ್ಯಾಕ್ ಸೈಡ್ ಬ್ಲೋವರ್ ಅಂತ ಬಂದಾಗ ನಿಮಗೆ ಏನಾಗಿರುತ್ತೆ, ಈ ಪೋರ್ಷನ್ ಬಂದು ಬ್ಯಾಕ್ ಸೈಡ್ ಬ್ಲೋವರ್ ಬರುತ್ತೆ. ಬ್ಲೋವರ್ಗೆ ನಿಮಗೆ ಸಪ್ರೇಟ್ ಆಕ್ಸಸರೀಸ್ ಇರುತ್ತೆ. ಸೊ ಆಕ್ಸಸರೀಸ್ನ ಫಿಟ್ ಮಾಡ್ಕೊಂಡಾಗ ನಿಮಗೆ ಬ್ಲೋವರ್ ಯೂಸ್ ಮಾಡ್ಕೋಬೋದು. ಸೊ ಇದು ಏನು ನೋಡ್ತಾ ಇದ್ದೀರಾ, ಈ ಪೈಪ್ನ ನಾವು ಇಲ್ಲಿಗೆ ಕನೆಕ್ಷನ್ ಮಾಡ್ಕೋಬೇಕು. ಈ ಥರ ಫಿಟ್ ಆಗುತ್ತೆ. ಸೊ ಫಿಟ್ ಆದಮೇಲೆ ನೀವು ನೋಡ್ಬೋದು ನೋಡ್ತಾರೆ. ಸೊ ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬಂದು ನಿಮಗೆ ಯಾವ ಥರ ಸೆಕ್ಷನ್ ಆಗ್ತಿದೆ ಅನ್ನೋದು ನೀವು ನೋಡ್ತಾರೆ. ನೆಕ್ಸ್ಟು ಈ ಪೈಪ್ಗೆ ನೀವು 2 ಎಕ್ಸ್ಟೆಂಡ್ ಪೈಪ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಎಕ್ಸ್ಟೆಂಡ್ ಪೈಪ್ ಕೂಡ ನೀವು ಇದಕ್ಕೆ ಕನೆಕ್ಷನ್ ಮಾಡ್ಕೋಬಹುದು. ಸೊ ಈ ಥರ ಎಕ್ಸ್ಟೆಂಡ್ ಪೈಪ್ ಲೆಂತ್ ಬೇಕಂದರೆ ನೀವು ಸೊ ನಿಮಗೆ ಎಕ್ಸ್ಟೆಂಡ್ ಇವಾಗ ಇನ್ ಕೇಸ್ ಏನಾದರೂ ಈಗ ಕಾರ್ನರ್ಸಲ್ಲೆಲ್ಲ ಲೆಂತ್ ಬೇಕಾಗಿರುತ್ತೆ, ಲೆಂತಲ್ಲೆಲ್ಲ ನಿಮಗೆ ಎಕ್ಸ್ಟ್ರಾ ಬೇಕು ಅಂತಂದಾಗ ಈ ಥರ ಕಾರ್ನರ್ಸೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಜೊತೆಗೆ ಸೊ ಈ ಆಕ್ಸರ್ ಫ್ರಂಟಿಗೆ ನೀವು ಸೊ ಇದೇನು ನೋಡ್ತಿದ್ದೀರಲ್ಲ, ಈ ಪ್ರಾಡಕ್ಟ್ ಬಂದು ಸೋಫಾರ್ಸ್ ಕರ್ಟನ್ಸ್ಗೆ ಇದನ್ನು ಯೂಸ್ ಮಾಡ್ತಾರೆ. ಸೊ ಇದನ್ನೇ ಕನೆಕ್ಟ್ ಮಾಡ್ಕೊಂಡಾಗ ನೀವು ಆನ್ ಮಾಡಿಕೊಂಡ್ರೆ ನಿಮಗೆ ಜಸ್ಟ್ ಇದೇ ಸೋಫಾ ಅಂತ ನಾವು ತಿಳ್ಕೊಂಡಾಗ ನಿಮ್ಗೆ ಏನಾಗುತ್ತೆ, ಸೊ ಇದನ್ನು ಆನ್ ಮಾಡ್ಕೊಂಡಾಗ ನಿಮಗೆ ಈ ಥರ ಸೋಫಾನ ನೀಟಾಗಿ ನೀವು ಮಾಡ್ಕೋಬೋದು. ಈ ಥರ ಇರುತ್ತೆ. ಸೊ ಇದನ್ನು ಎಕ್ಸ್ಟೆಂಡೆಡ್ ಬೇಡ, ನಮಗೆ ಎಕ್ಸಾಂಪಲ್ ಇದು ತುಂಬ ಹೈಟ್ ಕಮ್ಮಿ ಇದೆ ಅಂತಂದಾಗ ಈ ಎಕ್ಸ್ಟೆಂಡ್ ಪೈಪ್ನ ನಾವು ರಿಮೂವ್ ಮಾಡಿಕೊಂಡು ಸೊ ನಾವು ಇದನ್ನು ಇಲ್ಲಿಗೆ ಯೂಸ್ ಮಾಡ್ಕೋಬೋದು. ಯೂಸ್ ಮಾಡಿಕೊಂಡು ನೀವು ಈ ಥರ ಯೂಸ್ ಮಾಡಿ. ಇದು ಸೋಫಾಸ್ ಕಟನ್ಸ್ಗೆ ಯೂಸ್ ಮಾಡೋಂಥ ಆಕ್ಸೆಸರೀಸ್ ಆಗಿರುತ್ತೆ. ಇಷ್ಟು ನಿಮಗೆ ಈ ಕಾರ್ನರ್ಸ್ ಕ್ಲೀನ್ ಮಾಡ್ಕೊಳ್ಳೋದು ಏನಿರುತ್ತೆ, ಈ ಕಾರ್ನರ್ಸ್ನ ನಾವು ಈ ಥರ ಕನೆಕ್ಟ್ ಮಾಡಿಕೊಂಡು ನೀವು ಯೂಸ್ ಮಾಡೋಂಥದ್ದು. ಸೊ ಇದೇ ನೋಡ್ತಿದ್ದೀರಾ, ಇದು ಫ್ಲೋರ್ಗೆ ಮತ್ತು ಕಾರ್ಪೆಟ್ಸ್ಗೆ ನಿಮಗೆ ಈ ಥರ ಸಿಗುತ್ತೆ. ನಾವು ಇದನ್ನು 2 ಪೈಪ್ನ ನಾವು ಕನೆಕ್ಟ್ ಮಾಡಿಕೊಂಡು ಎಕ್ಸ್ಟೆಂಡ್ ಪೈಪ್ನ ಕನೆಕ್ಟ್ ಮಾಡಿಕೊಂಡು ನಾವು ಇದನ್ನು ಆನ್ ಮಾಡಿಕೊಂಡು ಇದನ್ನು ಈ ಥರ ಯೂಸ್ ಮಾಡಬೇಕು. ಇವಾಗೇನು ನಾವು ಹ್ಯಾಂಡಲಲ್ಲಿ ಇದನ್ನು ಯೂಸ್ ಮಾಡ್ತಾಯಿದ್ದೀವಿ. ಸೊ ಈ ಹ್ಯಾಂಡಲ್ನ ನಾವು ಯೂಸ್ ಮಾಡಬಹುದು. ಇದಕ್ಕೆ ಬೆಲ್ಟ್ ಏನು ಹೇಳಿದೆ ನಾನು, ಆ ಬೆಲ್ಟನ್ನು ಹಾಕ್ಕೊಂಡಾಗ ನಮಗೆ ಇನ್ನೂ ತುಂಬ ಈಸಿ ಆಗುತ್ತೆ. ಸೊ ಈ ಬೆಲ್ಟನ್ನ ಇದಕ್ಕೆ ನಾವು ಕನೆಕ್ಟ್ ಮಾಡಿಕೊಂಡಾಗ ನೀವು ಈ ಹ್ಯಾಂಡಲಲ್ಲಿ ಯೂಸ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂತ ಟೈಮಲ್ಲಿ ನೀವು ಇದನ್ನು ಯೂಸ್ ಮಾಡಿ. ಸೊ ಆವಾಗ ಏನಾಗುತ್ತೆ, ನಾವು ಇದನ್ನು ಯೂಸ್ ಮಾಡ್ಬೋದು. ಈ ಥರ ನಾವು ಹ್ಯಾಂಗ್ ಮಾಡಿಕೊಂಡು ಸೊ ಇದನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ಜಾಸ್ತಿ ಬೇಕಂದ್ರೆ ಜಾಸ್ತಿ, ಕಮ್ಮಿ ಬೇಕಂದ್ರೆ ಕಮ್ಮಿ ಇರುತ್ತೆ. ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಯೂಸ್ ಮಾಡಿ ನೋಡಿ. ಈ ಥರ ನಿಮಗೆ ನೀಟಾಗಿ ಯೂಸ್ ಮಾಡ್ಬೋದು.
ಇದು ಬಂದು ಸಕ್ಷನ್ ಆಗಿತ್ತು. ಇವಾಗ ನಾನು ಏನೇನು ಯೂಸ್ ಮಾಡಿ ತೋರಿಸಿದ್ದೀನಿ ಇದೆಲ್ಲ ಪೂರ್ತಿ ಬಂದು ನಿಮಗೆ ಕಸನ ಸಕ್ ಮಾಡುತ್ತೆ, ಅಂದರೆ ಒಳಗಡೆ ಎಳ್ಕೊಳ್ಳುತ್ತೆ. ಇದನ್ನು ನೀವು ಬ್ಲೋವರ್ ಥರನೂ ಯೂಸ್ ಮಾಡ್ಬೋದು. ಸೊ ಬ್ಲೋವರ್ನ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಇನ್ನೊಂದು ಬ್ರಷ್ದು ನಾನು ನಿಮಗೆ ಹೇಳಿದೆ ಅಲ್ವಾ. ಸೊ ಈ ಆಕ್ಸಸರೀಸ್ ಬಂದು ಡೈರೆಕ್ಟಾಗಿ ನಿಮಗೆ ಈ ಪೈಪ್ಗೆ ಕನೆಕ್ಟ್ ಮಾಡೋಕ್ಕಾಗಲ್ಲ. ಡೈರೆಕ್ಟಾಗಿ ನಾವು ಈ ಥರ ಪೈಪ್ನ ನಾವು ಡೈರೆಕ್ಟಾಗಿ ಕನೆಕ್ಟ್ ಮಾಡಿಕೊಂಡು ಈ ಹ್ಯಾಂಡಲಲ್ಲಿ ನಾವು ಪ್ರಾಡಕ್ಟ್ನ ನಾವು ಕ್ಲೀನ್ ಮಾಡ್ಬೋದು. ಡೆಂಟಲ್ ಬ್ರಷ್ ಇರುತ್ತೆ, ನೀಟಾಗಿ ನಾವು ಸಕ್ಕಾಗುತ್ತೆ. ಇದನ್ನು ನಾವು ಇದನ್ನೇ ಕನೆಕ್ಟ್ ಮಾಡೋಕ್ಕಾಗಲ್ಲ, ಡೈರೆಕ್ಟಾಗಿ ನಾವು ಇದನ್ನು ಮಿಷಿನ್ಗೆ ಕನೆಕ್ಟ್ ಮಾಡಬೇಕಾಗತ್ತೆ. ಸೊ ಮತ್ತು ನೀವು ಬ್ಲೋವರ್ ಯೂಸ್ ಮಾಡಬೇಕು ಅಂತ ಅಂದಾಗ ಸೊ ನೀವು ನೋಡ್ಬೋದು ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ. ಸೊ ಈ ಬಟನ್ ಈ ಕಸ ಏನು ಸಕ್ಕಾಗುತ್ತೆ ಆ ಸಕ್ಕಾಗಿರೋ ಬಟನ್ ಎಲ್ಲ ನಿಮ್ಗೆ ಕಸ ಏನಾಗಿರುತ್ತೆ ಇಲ್ಲಿ ನಿಮಗೆ ಡಸ್ಟ್ಬಿನ್ ಇರುತ್ತೆ. ಸೊ ಡಸ್ಟ್ಬಿನಲ್ಲಿ ನಿಮಗೆ ಕಲೆಕ್ಟ್ ಆಗಿರುತ್ತೆ. ಈ ಬಟನ್ನ ಯಾವ ಥರ ಯೂಸ್ ಮಾಡಬೇಕು, ಅದು ಯಾವ ಥರ ರಿಮೂವ್ ಮಾಡಬೇಕು ಅಂತಂದಾಗ ಈ ಬಟನ್ ಪ್ರೆಸ್ ಮಾಡ್ಕೊಂಡು ನಾವು ಇಲ್ಲಿ ನೀವು ಓಪನ್ ಮಾಡ್ಕೋಬೇಕು ಸರ್. ಸೊ ಡಸ್ಟ್ ಬ್ಯಾಗ್ ಬಂದು ನಿಮಗೆ ಈ ಥರ ಇರುತ್ತೆ. ಸೊ ಇದನ್ನು ನಾವು ಓನ್ಲಿ ಡ್ರೈ ಮಾತ್ರ ಯೂಸ್ ಮಾಡಬೇಕು ಸರ್ ಇದನ್ನು. ಸೊ ಇದನ್ನು ನಾವು ವಾಟ್ರಲ್ಲಿ ವಾಶ್ ಮಾಡೋದಾಗಲಿ ಏನು ಮಾಡೋಕ್ಕೆ ಹೋಗ್ಬಾರ್ದು, ಓನ್ಲಿ ಡ್ರೈ ಮಾತ್ರ. ಇದನ್ನು ನಾವು ತೆಗೆದು ಮತ್ತೆ ನೀವು ವಾಶ್ ಮಾಡ್ಕೊಂಡು ಈ ಥರ ಕಸನ ರಿಮೂವ್ ಮಾಡಿಕೊಂಡು ಮತ್ತು ನೀವು ಇದನ್ನು ಈ ಥರ ಲಾಕ್ ಮಾಡಿಕೊಂಡು ಯೂಸ್ ಮಾಡೋಂಥದ್ದು. ಸೊ ಮತ್ತು ನಿಮಗೆ ಇದನ್ನು ನೀವು ಅದು ಕನೆಕ್ಟ್ ಮಾಡ್ಕೋಬೇಕಂದ್ರೆ ಫಸ್ಟ್ ಕೆಳಗಡೆ ನೀವು ಕೂರಿಸ್ಕೊಂಡು ಮತ್ತೆ ಪ್ರೆಸ್ ಮಾಡಿಕೊಂಡು ಲಾಕ್ ಮಾಡೋವಂಥದ್ದು. ಈ ಥರ ಲಾಕ್ ಆಗುತ್ತೆ. ಇದು ಬಂದು ನಿಮಗೆ ಡಸ್ಟ್ಬಿನ್ ಆಗಿರುತ್ತೆ. ಸೊ ಇದನ್ನು ನಿಮಗೆ ಬ್ಯಾಕ್ ಸೈಡ್ ಏನು ನೋಡ್ತಾ ಇದ್ದೀರಲ್ಲ, ಸೊ ಇದನ್ನು ನೀವು ಬ್ಲೋವರ್ ಯೂಸ್ ಮಾಡಬೇಕು ಅಂತಂದಾಗ ಸೊ ಈ ಬಟನ್ನ ನೀವು ಪ್ರೆಸ್ ಮಾಡಿ ಇದನ್ನು ಇಡಬೇಕಾಗತ್ತೆ. ಬ್ಲೋವರ್ ಯೂಸ್ ಮಾಡ್ಕೋಬೇಕಂತಂದಾಗ ಬ್ಯಾಕ್ ಸೈಡ್ಗೆ ನಿಮಗೆ ಸಪ್ರೇಟಾಗಿ ಬ್ಲೋವರ್ಗೆ ಅಂತಲೇ ಒಂದು ಸಪ್ರೇಟ್ ಆಕ್ಸಸರೀಸ್ನ ಕೊಟ್ಟಿದ್ದಾರೆ. ಸೊ ಈ ಆಕ್ಸಸರೀಸ್ನ ನೀವು ಇಲ್ಲಿಗೆ ನೀವು ಲಾಕ್ ಮಾಡಿಕೊಂಡ್ರೆ ನೀವು ಇದನ್ನು ನಾರ್ಮಲಾಗಿ ಇದೇ ಪೈಪ್ನ ನೀವು ಬ್ಯಾಕ್ ಸೈಡ್ ಹಾಕೊಂಡಾಗ ಆನ್ ಮಾಡ್ತೀನಿ ಅಂತಂದರೆ ನೀವು ನೋಡ್ಬೋದು. ಇದು ಬ್ಲೋವರ್ ಆಗಿರುತ್ತೆ. ಇದಕ್ಕೆ ಬ್ಲೋವರ್ಗೆ ನೀವು ಬೇಕಾದರೆ ನೀವು ಎಕ್ಸ್ಟೆಂಡ್ ಪೈಪ್ ಕೂಡ ಯೂಸ್ ಮಾಡಿಕೊಂಡು ನೀವು ಇದನ್ನು ಮೇಲೆ ಎಲ್ಲ ನಿಮಗೆ ಧೂಳಿರುತ್ತೆ ಅದೆಲ್ಲ ಯೂಸ್ ಮಾಡಬಹುದು. ಓಕೆನಾ. ಸೊ ಇದು ನಿಮಗೆ ಸಕ್ಷನ್ ಮತ್ತು ಬ್ಲೋವರ್ ಎರಡೂ ಇರೋದ್ರಿಂದ ನಿಮಗೆ ಮನೆನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗಿರುತ್ತೆ. ಸೊ ಇದನ್ನು ನೀವು ಪರ್ಚೇಸ್ ಮಾಡಬೇಕು ಅಂತ ಬಂದಾಗ ಈ ಪ್ರಾಡಕ್ಟ್ನ ವ್ಯಾಲ್ಯೂ ಬಂದು ನಿಮಗೆ 3,000 ಇಲ್ಲ 3,500ದಲ್ಲಿ ನಿಮಗೆ ಈ ಪ್ರಾಡಕ್ಟ್ ಸಿಗುತ್ತೆ. ಸೊ ಇದು ಒಂದು ಈ ವ್ಯಾಕ್ಯೂಮ್ ಕ್ಲೀನರ್ಸ್ನ ಡೆಮೋ ಆಗಿತ್ತು. ಒಂದು ಈ ವ್ಯಾಕ್ಯೂಮ್ ಕ್ಲೀನರ್ಸ್ನ ಫೀಚರ್ಸ್ ಆಗಿತ್ತು. ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ಇದರಲ್ಲೇ ನಿಮಗೆ ಯುರೇಕಾ ಪಬ್ಸಲ್ಲಿ ನಿಮಗೆ ನೆಕ್ಸ್ಟ್ ಕೆಲವೊಂದು ಫೀಚರ್ಸ್ ಇದೆ, ಅಂದರೆ ಕೆಲವೊಂದು ಮಾಡೆಲ್ಸ್ ಇದ್ದಾವೆ. ಸೊ ಅದರಲ್ಲಿ ನಿಮ್ಗೆ ಏನಂತಂದರೆ ಸಕ್ಷಮ್ ಪವರ್ ಆಗಿರ್ಬೋದು, ಅದರಲ್ಲಿ ಬರುವಂಥ ವ್ಯಾಟ್ಸ್ ಆಗಿರ್ಬೋದು, ಸಕ್ಷಮ್ ಪವರ್ ಇನ್ನೂ ಸ್ವಲ್ಪ ಐರನ್ ಮಾಡಲ್ಗಳಲ್ಲಿ ಬೇರೆ ಬೇರೆ ಮುಂದಿನ ವೀಡಿಯೋಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಡೈರೆಕ್ಟಾಗಿ ಕಮೆಂಟ್ ಮಾಡಿ, ಇಲ್ಲ ನನ್ನ ನಂಬರ್ ಇರುತ್ತೆ, ನಮ್ಮ ನಂಬರ್ಗೆ ಬೇಕಾದ್ರೂ ಕಾಲ್ ಮಾಡಿ ನೀವು ಕೇಳ್ಬೋದು. ಇನ್ ಕೇಸ್ ಏನಾದರೂ ಇದು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರ ಅಂತಂದರೆ ಸೊ ಈ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಸೋ ಮಚ್.